dear friends, welcome to Achama Sudhakaran YouTube channel for theme-based devotional and concepts from the Baha'i Holy Writings. Today's theme is Awakening and Strengthening Youths. The period of youth is a springtime in the life of an individual. Youths are having wonderful powers like physical strength, intellectual capacity, spiritual qualities, noble-mindedness, high purpose in life, and also determination, and so on. These powers and qualities should be nurtured through education, not only by academic education but also through training institute. Educational activities are conducted and train the youths with a vision. The vision is to establish intellectually, spiritually, and materially prosperous society. These educational activities include very many themes and concepts for empowering youths, awakening them, and nurturing them. Among one of the concepts introduced is twofold moral purpose, that is dual transformation. One is one's own intellectual and spiritual growth, and another one is contribution to the society through selfless service. These concepts are helpful for the youths to face the negative forces in the society and also enable the youths to walk in the path of service to achieve the betterment of the society. When youths walk in the path of service, they develop a number of capabilities, positive attitudes, develop their skills and talents and moral values. This will enable the youths to have conscious knowledge, devotion and service to humanity, which will enable towards establishing a new civilization. Youths can move the world. Awareness. It is important that every youth should know about his strength and powers, his own self, his environment, his responsibilities, his role to be played in the society, the forces that affect and support him for his growth, and those negative forces which sap his strength and interest and divert him from his goal. The requirements of the tools for his further growth, he must always remember that he and he alone can seek and change his destiny. ಯೌವನದ ಅವಧಿಯು ಮಾನವ ಜೀವನದಲ್ಲಿ ವಸಂತ ಕಾಲವಾಗಿರುವುದು. ಯುವ ಜನಾಂಗದಲ್ಲಿ ಅನೇಕ ಅದ್ಭುತ ಶಕ್ತಿಗಳಿವೆ. ಅಂದರೆ ಅವರಲ್ಲಿ ದೈಹಿಕ ಶಕ್ತಿ, ಬೌದ್ಧಿಕ ಶಕ್ತಿ, ಆಧ್ಯಾತ್ಮಿಕ ಗುಣಗಳು, ಉದಾತ್ತ ಮನೋಭಾವನೆ, ದೃಢತೆ, ಉನ್ನತವಾದ ಗುರಿ ಅಥವಾ ಉದ್ದೇಶ ಇತ್ಯಾದಿ ಶಕ್ತಿಗಳಿವೆ. ಈ ಯೌವನಾವಧಿಯಲ್ಲಿ ಅವರಿಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಿ ಪೋಷಿಸುವಂತಹ ಸರಿಯಾದ ರೀತಿಯ ಶಿಕ್ಷಣ ಸಿಗಬೇಕು. ಇಲ್ಲವಾದರೆ ಅವರಲ್ಲಿರುವ ಕೌಶಲ್ಯ, ಪ್ರತಿಭೆಗಳು, ಗುಣಗಳು ತಪ್ಪು ದಿಕ್ಕಿಗೆ ತಿರುಗಿದಲ್ಲಿ ಅಥವಾ ಇತರರಿಂದ ದಾರಿ ತಪ್ಪಿಸಲ್ಪಟ್ಟರೆ ಅವರು ಸಾಮಾಜಿಕ ಯಾತನೆಗೆ ಕಾರಣರಾಗುತ್ತಾರೆ. ಯುವಕ ಯುವತಿಯರು ತಮ್ಮ ಜೀವನದಲ್ಲಿ ಶ್ರೇಷ್ಠವಾದ ಮತ್ತು ಉನ್ನತವಾದ ಗುರಿಯನ್ನಿಟ್ಟುಕೊಳ್ಳಬೇಕು. ತರಬೇತಿ ಸಂಸ್ಥೆಯು ಶೈಕ್ಷಣಿಕ ಚಟುವಟಿಕೆಗಳ ಮೂಲಕ ಯುವ ಜನಾಂಗಕ್ಕೆ ಉನ್ನತವಾದ ಗುರಿಯನ್ನು ಸಾಧಿಸಲು ಸಾಮರ್ಥ್ಯವನ್ನು ಬೆಳೆಸುವ ತರಬೇತಿಯನ್ನು ನೀಡುತ್ತಲಿದ್ದಾರೆ. ಸಂಸ್ಥೆಯ ಗುರಿ ಏನೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಶಿಕ್ಷಣವನ್ನು ಪಡೆದು ಬೌದ್ಧಿಕವಾಗಿ ಬೆಳೆದು ಮೌಲ್ಯಾಧಾರಿತ ಶಿಕ್ಷಣವನ್ನು ಪಡೆದು ಸಮೃದ್ಧವಾದ ಸಮಾಜವನ್ನು ಸ್ಥಾಪನೆ ಮಾಡಲು ಕೊಡುಗೆ ನೀಡಬೇಕಾಗಿದೆ. ಈ ಶೈಕ್ಷಣಿಕ ಚಟುವಟಿಕೆಗಳು ಅನೇಕ ಪರಿಕಲ್ಪನೆ ಮತ್ತು ತಿರುಳುಗಳನ್ನು ಒಳಗೊಂಡಿರುವುದರಿಂದ ಯುವ ಜನಾಂಗದಲ್ಲಿ ಜಾಗೃತಿ ಉಂಟಾಗುವುದಲ್ಲದೆ ಅವರ ಶಕ್ತಿ ಸಾಮರ್ಥ್ಯಗಳು ವೃದ್ಧಿಗೊಂಡು ಸಶಕ್ತೀಕರಣಗೊಳಿಸುವುದು. ಈ ಪರಿಕಲ್ಪನೆಗಳು ಜೀವನದಲ್ಲಿ ಬರಬಹುದಾದ ನಕಾರಾತ್ಮಕ ಶಕ್ತಿಗಳನ್ನು ಎದುರಿಸಲು ಸಹಾಯವಾಗುವುದು ಮತ್ತು ಯುವ ಜನಾಂಗವು ಸಮಾಜದ ಸುಧಾರಣೆಯನ್ನು ಸಾಧಿಸಲು ಸೇವಾ ಪಥದಲ್ಲಿ ಸಾಗಲು ಸಹಾಯಕವಾಗುವುದು. ಉದಾಹರಣೆಗಾಗಿ ಒಂದು ಪರಿಕಲ್ಪನೆ ಯಾವುದೆಂದರೆ ದ್ವಿಮುಖವಾದ ನೈತಿಕ ಉದ್ದೇಶ. ಅಂದರೆ ಎರಡು ವಿಧದ ಉದ್ದೇಶ. ಒಂದನೆಯದು ವ್ಯಕ್ತಿಯ ಸ್ವಂತ ಬೌದ್ಧಿಕ ಬೆಳವಣಿಗೆ, ಅದು ಶಿಕ್ಷಣದ ಮೂಲಕ ಸಿಗುವುದು.
ಇನ್ನೊಂದು ನೈತಿಕ ಬೆಳವಣಿಗೆ ಅಂದರೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಿ ಪೋಷಿಸುವುದು ಹಾಗೂ ಸಮಾಜದ ಸೇವೆ ಮಾಡುವುದರ ಮೂಲಕ ಸಮಾಜಕ್ಕೆ ಕೊಡುಗೆಯನ್ನು ನೀಡಬಲ್ಲವರಾಗುತ್ತಾರೆ. ಯುವ ಜನಾಂಗವು ಸೇವಾಪಥದಲ್ಲಿ ಸಾಗಿದಾಗ ಅವರು ತಮ್ಮಲ್ಲಿರುವ ಅನೇಕಾನೇಕ ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳಬಲ್ಲರು. ಉದಾಹರಣೆಗಾಗಿ ಸಕಾರಾತ್ಮಕ ವರ್ತನೆಗಳ ವಿಧಾನವನ್ನು ತಿಳಿದುಕೊಂಡು ಅಳವಡಿಸಿಕೊಳ್ಳುವರು. ತಮ್ಮ ಕೌಶಲ್ಯ ಹಾಗೂ ಪ್ರತಿಭೆಗಳನ್ನು ಬೆಳೆಸಿಕೊಳ್ಳುವುದು ಮಾತ್ರವಲ್ಲದೆ ಸೇವೆ ಮಾಡುವುದರ ಮೂಲಕ ಮಾನವೀಯ ಮೌಲ್ಯಗಳನ್ನು ಬೆಳೆಸಿ ಪೋಷಿಸಲು ಸಹಾಯಕವಾಗುವುದು. ಆಗ ವ್ಯಕ್ತಿಯು ತನಗೂ ತನ್ನ ಕುಟುಂಬಕ್ಕೂ ಮತ್ತು ಸಮಾಜಕ್ಕೂ ಉಪಯುಕ್ತನಾಗಿ ಜೀವನ ಸಾಗಿಸಬಲ್ಲನು. ಹೀಗೆ ವ್ಯಕ್ತಿಯ ಜೀವನ ಜ್ಞಾನಮಯವಾಗಿಯೂ ಭಕ್ತಿಮಯವಾಗಿಯೂ ಸೇವಾಮಯವನ್ನಾಗಿಯೂ ಮಾಡುವುದರಿಂದ ಒಂದು ಅದ್ಭುತವಾದ ನವನಾಗರಿಕತೆಯನ್ನು ಮುನ್ನಡೆಸಿಕೊಂಡು ಹೋಗಲು ಸಾಧ್ಯವಾಗುವುದು. ಯುವ ಜನಾಂಗವು ಪ್ರಪಂಚವನ್ನು ಮುನ್ನಡೆಸಬಲ್ಲರು. ಯುವಕರಿಗಾಗಿ. ಓ ಸ್ವಾಮಿಯೇ, ಈ ಯುವಕನನ್ನು ಬೆಳಗಿಸು, ಈ ದುರ್ಬಲನನ್ನು ಬಲಶಾಲಿಯನ್ನಾಗಿ ಮಾಡು, ಜ್ಞಾನವನ್ನು ಕರುಣಿಸು. ಪ್ರತಿ ಉಷಾ ಕಾಲದಲ್ಲಿಯೂ ಅವನಿಗೆ ಹೆಚ್ಚಿನ ಶಕ್ತಿಯನ್ನು ದಯಪಾಲಿಸು. ನಿನ್ನ ಕಾರ್ಯದಲ್ಲಿ ಪಾಪಕ್ಕೆ ಅವಕಾಶವಿಲ್ಲದಂತೆ ನೋಡಿ ನಿನ್ನ ರಕ್ಷಣೆಯಿಂದ ಕಾಪಾಡಿ ಆಶ್ರಯ ನೀಡು. ಯಾರು ತಪ್ಪು ಮಾರ್ಗದಲ್ಲಿ ಕಾಲಿಟ್ಟಿರುವರೋ, ಯಾರು ಬಡವರೋ, ನಿಶಕ್ತರೋ, ನಿರ್ಬಂಧದಲ್ಲಿ ದಾಸ್ಯತ್ವದಲ್ಲಿ ಇರುವರೋ ಅಂಥವರನ್ನು ಸನ್ಮಾರ್ಗಕ್ಕೆ ಎಳೆ. ಅಜಾಗೃತಾವಸ್ಥೆಯಲ್ಲಿ ಇರುವವರನ್ನು ಎಚ್ಚರಿಸು. ನಿನ್ನ ಸ್ಮರಣೆ ಹಾಗೂ ಚಿಂತನದಿಂದ ಸುಖಿಗಳಾಗಿರುವಂತೆ ಮಾಡು. ನೀನು ಬಲಶಾಲಿಯೂ ಹೌದು, ಜಾಣನೂ ಹೌದು. O Lord, make this youth radiant and confer thy bounty upon this poor creature. Bestow upon him knowledge. Grant him added strength at the break of every morn and guard him within the shelter of thy protection so that he may be freed from error, may devote himself to the service of thy cause, may guide the wayward, lead the hapless, free the captives, and awaken the heedless, that all may be blessed with thy remembrance and praise. Thou art the mighty and the powerful. ದೇವರ ದಾರಿಯಲ್ಲಿ ನಡೆಯಲು ಬೇಕಾದ ಅಡಿಪಾಯದ ಕಲ್ಲು ಯಾವುದೆಂದರೆ ಅದುವೇ ನೈತಿಕ ಉತ್ಕೃಷ್ಟತೆಗೆ ಪ್ರಯತ್ನಿಸುವುದು ಮತ್ತು ದೇವರ ದೃಷ್ಟಿಯಲ್ಲಿ ಸಂತೋಷದಾಯಕವಾದ ಗುಣಸಂಪನ್ನತೆಯ ನಡತೆಯನ್ನು ಗಳಿಸಿಕೊಳ್ಳುವುದೇ ಆಗಿದೆ. The foundation stone of a life lived in the way of God is the pursuit of moral excellence and the acquisition of a character endowed with qualities that are well pleasing in His sight. ಯೌವನದ ವರ್ಷಗಳಲ್ಲಿ ಅವರು ಯುವಕ ಯುವತಿಯರು ಮಾಡುವ ಅನೇಕ ನಿರ್ಧಾರಗಳು ಅವರ ಜೀವನದ ಭವಿಷ್ಯವನ್ನು ರೂಪಿಸಬಹುದಾದ ಈ ವರ್ಷಗಳಲ್ಲಿ ಅವರು ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸುವರು. ಅವರು ಅತ್ಯಂತ ಹೆಚ್ಚಾಗಿ ತಮ್ಮ ಜೀವನದಲ್ಲಿ ಉದ್ಯೋಗವನ್ನು ಆಯ್ದುಕೊಳ್ಳುವರು, ತಮ್ಮದೇ ಆದ ಸಂಪಾದನೆಯನ್ನು ಆರಂಭಿಸುವರು, ವಿವಾಹವಾಗುವರು ಹಾಗೂ ತಮ್ಮದೇ ಆದ ಕುಟುಂಬವನ್ನು ಬೆಳೆಸಲು ಪ್ರಾರಂಭಿಸುವರು. ಈ ಸಮಯದಲ್ಲಿ ಎಲ್ಲಕ್ಕೂ ಮುಖ್ಯವಾಗಿ ಮನಸ್ಸು ಹಂಬಲಿಸುವುದೇನೆಂದರೆ ವ್ಯಕ್ತಿಯ ಭವಿಷ್ಯದ ವರ್ತನೆಗಳನ್ನು ಮಾರ್ಗದರ್ಶಿಸುವ ಆಧ್ಯಾತ್ಮಿಕ ಮೌಲ್ಯಗಳನ್ನು ಅಳವಡಿಸುವುದೇ ಆಗಿದೆ. Youthful years are those in which he will make many decisions which will set the course of his life. In these years, he is most likely to choose his life's work, complete his education, begin to earn his own living, marry, and start to raise his own family. Most important of all, it is during this period that the mind is most questing, and that the spiritual values that will guide the person's future behavior are adopted. ಮುಂದೆ ಮುಂದೆ ಸಾಗುವ ನಾವು ಮುಂದೆ ಮುಂದೆ ಸಾಗುವ ದಿವ್ಯ ಜ್ಯೋತಿ ಬಹಾರವರ ಹಾದಿಯಲ್ಲಿ ಸಾಗುವ ಪ್ರೀತಿ ಸ್ನೇಹದಿಂದ ನಾವು ಕೂಡಿ ಬಾಳುವ ಮುಂದೆ ಸಾಗುವ ಮುಂದೆ ಮುಂದೆ ಸಾಗುವ ನಾವು ಮುಂದೆ ಮುಂದೆ ಸಾಗುವ
ದಿವ್ಯ ಜ್ಯೋತಿ ಬಹಾರವರ ಹಾದಿಯಲ್ಲಿ ಸಾಗುವ, ಪ್ರೀತಿ ಸ್ನೇಹದಿಂದ ನಾವು ಕೂಡಿ ಬಾಳುವ, ಮುಂದೆ ಸಾಗುವ. ಸತ್ಸಂಗ ಮಾಡುವ, ನೀತಿ ಪಾಠ ಕಲಿಸುವ, ಸಶಕ್ತೀಕರಣ ಕಿಶೋರರಿಗೆ ನಾವು ಮಾಡುವ, ತರಬೇತಿಗಳನ್ನು ಪಡೆದು ಶಕ್ತರಾಗುವ, ಐಕ್ಯತೆಯ ದಾರಿಯಲ್ಲಿ ಮುಂದೆ ಸಾಗುವ, ಕೂಡಿ ಕಲಿಯುವ, ಮುಂದೆ ಮುಂದೆ ಸಾಗುವ, ನಾವು ಮುಂದೆ ಮುಂದೆ ಸಾಗುವ. ದಿವ್ಯ ಜ್ಯೋತಿ ಬಹಾರವರ ಹಾದಿಯಲ್ಲಿ ಸಾಗುವ, ಪ್ರೀತಿ ಸ್ನೇಹದಿಂದ ನಾವು ಕೂಡಿ ಬಾಳುವ, ಮುಂದೆ ಸಾಗುವ. ಜೀವಂತ ಸಮುದಾಯ ರಚನೆ ಮಾಡಲು ತೀವ್ರವಾದ ಯತ್ನವನ್ನು ನಾವು ಮಾಡುವ, ನಮ್ಮ ಗುರಿಯನ್ನೆಲ್ಲರಿಗೂ ತಿಳಿಯಪಡಿಸುವ, ಒಟ್ಟುಗೂಡಿ ಜೊತೆಯಾಗಿ ಸೇವೆ ಮಾಡುವ, ನಾವು ಸಾಗುವ, ಮುಂದೆ ಮುಂದೆ ಸಾಗುವ, ನಾವು ಮುಂದೆ ಮುಂದೆ ಸಾಗುವ. ದಿವ್ಯ ಜ್ಯೋತಿ ಬಹಾರವರ ಹಾದಿಯಲ್ಲಿ ಸಾಗುವ, ಪ್ರೀತಿ ಸ್ನೇಹದಿಂದ ನಾವು ಕೂಡಿ ಬಾಳುವ, ಮುಂದೆ ಸಾಗುವ, ಸೇವೆ ಮಾಡುವ, ಮುಂದೆ ಸಾಗುವ, ಸೇವೆ ಮಾಡುವ. Thank you for watching and listening this video. We will come next week with a new video and with a new theme. Be wise and be happy.